ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ನಿಮ್ಮ ಜೊತೆ ಒಂದು ರೆಸಿಪಿ ಶೇರ್ ಮಾಡ್ಕೊಳತ್ತೀನಿ. ಏನು ರೆಸಿಪಿ ಅಂತ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕುಂಬಳಕಾಯಿ ಗಾರ್ಗಿ ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿರಿ ಕುಂಬಳಕಾಯಿ ಗಾರ್ಗಿ ನಾವು ಹೆಂಗೆ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ನೋಡ್ರಿ ಕುಂಬಳಕಾಯಿ ಎಲ್ಲ ಒಡೆದ್ವಿ ನಾವು. ಒಡೆದು ಈಗ ಅದ್ರೊಳಗಿನ ಬೀಜ ಎಲ್ಲನೂ ತಕ್ಕೋಬೇಕು. ತಕ್ಕೊಂಡು ಒಳ್ಳೆವನ್ನ ಸಣ್ಣ ಸಣ್ಣವಾಗಿ ಪೀಸ್ ಮಾಡ್ಕೋಬೇಕು. ಕುಂಬಳಕಾಯಿ ಅಂದ್ರೆ ಹೆರ್ಜಾಕ ಗಾವಾಗಬೇಕಲ್ಲ, ಹಾಗಾಗಿ ಇವು ನೋಡ್ರಿ ಕುಂಬಳಕಾಯಿ ಬೀಜ. ಇವಾಗ ಅವನ್ನ ಕಟ್ ಮಾಡಿಕೊಂಡು ಇವಾಗ ಹೆರ್ಜಬೇಕು. ಹೆರ್ಜೋದಂದ್ರೆ ತುರ್ಕೊಳೋದು ಅಂತಿರಲ್ವ, ಆ ಥರ ತುರ್ಕೋಬೇಕು ಸಣ್ಣದಾಗಿ. ಕೊಬ್ಬರಿ ತುರಿತೀವಲ್ವ, ಆ ಕೊಬ್ಬರಿ ತುರಿಯೋ ಮನೇಲೆ ಈ ಥರ ತುರ್ಕೋಬೇಕು. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವೀಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಗಾರ್ಗಿ. ಈಗ ನೋಡ್ರಿ ಹೆರ್ಜ್ಕೊಂಡು ಮೇಗಿನ ಸಿಪ್ಪಿ ರಫ್ ಇರುತ್ತಲ್ವ, ಹೆರ್ಜಕ್ಕೆ ಈಸಿ ಅನಿಸುತ್ತೆ. ಆದರೆ ಹುಷಾರಾಗಿ ಹೆರ್ಜಬೇಕು, ಕೈಗೆ ಹತ್ತಿ ಬಿಡುತ್ತಿಲ್ಲ ಅಂದ್ರೆ. ಇವಾಗ ನೋಡ್ರಿ ಹೆರ್ಜ್ಕೊಂಡಿದ್ದೆಲ್ಲನೂ ಒಂದು ದೊಡ್ಡ ದಬರಿಗೆ ಹಾಕ್ಕೊಂಡ್ವಿ ನಾವು. ಈಗ ಹಾಕ್ಕೊಂಡು ಅದನ್ನು ಸ್ಟವ್ ಹಚ್ಕೊತೀವಿ. ಹಚ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು. ಅವಾಗ ಕೈ ಬಿಟ್ವಿ ಅಂದ್ರೆ ಹೊತ್ತುತ್ತೆ. ನೋಡ್ರಿ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇವಾಗ ನೋಡ್ರಿ ಬೆಲ್ಲ ತೊಗೊಳತ್ತೀನಿ. 1 kg ಬೆಲ್ಲ ಹಾಕೇವು ನಾವು ಒಂದು ಕುಂಬಳಕಾಯಿಗೆ. ಇದಕ್ಕೆ ಬೆಲ್ಲ ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟ್ ಬರ್ತಾವಂತ ಗಾರ್ಗಿ. ಹಂಗಾಗಿ 1 kg ಬೆಲ್ಲ ತೊಗೊಂಡೇವು ನೋಡ್ರಿ ನಾವು. ಈಗ ಅದನ್ನು ಚೆಂದಾಗಿ ಕುಟ್ಕೊಂಡು ಕುಂಬಳಕಾಯಿ ಈ ಥರ ಅದು ಸ್ವಲ್ಪ ಫ್ರೈ ಆದ್ಮ್ಯಾಗ ಇವಾಗ ನೋಡ್ರಿ ಈ ಥರ ಆಗೈತಿ. ಈಗ ಅದಕ್ಕೆ ಬೆಲ್ಲ ಹಾಕ್ತೀವಿ ನಾವು. ಈ ಬೆಲ್ಲ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಅದು ಬೆಲ್ಲ ಎಲ್ಲ ಹೊಂದ್ಕೋಬೇಕು, ಅಲ್ಲಿ ಮಟನೂ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಚೆಂದಾಗತ್ತೆ. ಆದರೆ ಟೈಮ್ ಭಾಳ ಹಿಡಿತೈತಿ, ಪೇಷನ್ಸ್ ಭಾಳ ಬೇಕು ಮಾಡಾಕಿದನ್ನು. ಇವಾಗ ನೋಡ್ರಿ ಈ ಥರ ಬೆಲ್ಲ ಎಲ್ಲನೂ ಮಿಕ್ಸ್ ಆತದ್ರ ಜೊತೆ. ನೋಡ್ರಿ ಈ ಹದಕ್ಕೆ ಬಂತು. ಬೆಲ್ಲ ಎಲ್ಲ ಕರಗಿ ಅದು ಕುಂಬಳಕಾಯಿ ಜೊತೆ ಹಿಡೀತು. ನಮಗೆ ಸ್ವಲ್ಪ ಅಳಕಂತ ಅನ್ನಿಸ್ತಂದ್ರೆ, ಸ್ವಲ್ಪ ನೀರ್ಗತ್ತೆ ಆಗೈತಿ ಅಂತ ಅಂದ್ರೆ ಗೋಧಿ ಹಿಟ್ಟನ್ನು ಹಾಕೋಬೋದಂತ. ಇಲ್ಲಿ ಮುಂದೆ ನಮ್ಮ ಅಜ್ಜಿ ಹಾಕತ್ತಾರ. ನೋಡ್ರಿ ಈ ಥರ ಕುದಿಬೇಕು. ಇವಾಗ ನೋಡ್ರಿ ಸ್ವಲ್ಪ ಅಳಕ್ಕೆ ಅನ್ನಿಸ್ತಂತ ಹೇಳಿ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಾರ. ಒಂದು ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕಂತ. ನೋಡ್ರಿ ಈಗ ಗೋಧಿ ಹಿಟ್ಟು ಹಾಕಾಕತ್ತಾರ. ಇವಾಗ ನೋಡ್ರಿ ಈ ಥರ ಹೂರ್ಣದ ಹದಕ್ಕೆ ಬರಬೇಕು. ಅದನ್ನು ಅಷ್ಟಾದಮೇಲೆ ಆರಕ್ಕಂತ ಬಿಟ್ಬಿಡ್ಬೇಕು. ನಾವು ಒಂದು ಅರ್ಧ ತಾಸು ಬಿಟ್ಟಿದ್ವಿ. ಆಮೇಲೆ ಕರಿ ಹಾಕ್ತೇವೆ ನೋಡ್ರಿ ಎಣ್ಣೆ ಒಳಗೆ. ಚಿಕ್ಕದಾಗಿ ಉಂಡೆ ತೊಗೊಂಡು ಕೈಗೆ ತಟ್ಕೊಂಡು ಎಣ್ಣೆಯಲ್ಲಿ ಕರ್ಕೊಳ್ಳೋದು ಅವನ್ನ ಗಾರ್ಗಿನ. ನೋಡ್ರಿ ಈ ಥರ ಎಣ್ಣೆ ಫುಲ್ ಕಾದಿರಬೇಕು. ಸಣ್ಣ ಗಿಡಕ್ಕೆ ಹೋಗ್ಬಾರ್ದು, ಮೀಡಿಯಮ್ ಇಟ್ಕೊಂಡು ಕರಿಬೇಕು. ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗಾರ್ಗೆ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತು ಇದು ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿರಿ ಈ ಥರ ಗಾರ್ಗೆನ ಒಂದು ಬಟ್ಟೆಗೆ ಹಾಕ್ಕೊಂಡು ತಟ್ಟಬೇಕು. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್.